ಸ್ನೇಹಿತರೆ, ಹವಾಮಾನದ ಬದಲಾವಣೆ ಕ್ಲೈಮೇಟ್ ಚೇಂಜ್ ಎನ್ನುವುದು ಜಗತ್ತಿನಾದ್ಯಂತ ತೀವ್ರ ಸಮಸ್ಯೆಯಾಗಿದ್ದು, ಇದರ ಪರಿಹಾರಕ್ಕಾಗಿ ಎಲ್ಲರ ಸಹಕಾರ ಅಗತ್ಯ. ಪ್ರತಿಯೊಬ್ಬರೂ ಪರಿಸರದ ರಕ್ಷಣೆಗೆ ಪಾತ್ರವಾಗಬೇಕು ಎಂಬುದು ಮಾನ್ಯ ಪ್ರಧಾನಮಂತ್ರಿಗಳ ಆಶಯವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಅವರಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಬೆಳೆಸಿ ಜವಾಬ್ದಾರಿಯುತ ನಾಗರಿಕರನ್ನಾಗಿ ರೂಪಿಸುವ ಉದ್ದೇಶದಿಂದ ಮಿಷನ್ ಲೈಫ್ ಯೋಜನೆಯಡಿ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕಡ್ಡಾಯವಾಗಿ ಇಕೋ ಕ್ಲಬ್ಗಳನ್ನು ಸ್ಥಾಪಿಸಿ ಪರಿಸರ ಸಂರಕ್ಷಣೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಬೇಕಾಗಿರುತ್ತದೆ. ಈ ನಿಟ್ಟಿನಲ್ಲಿ ಮಿಷನ್ ಲೈಫ್ ಕಾರ್ಯಕ್ರಮದ ಏಕ್ ಪೇಡ್ ಮಾ ಕೆ ನಾಮ್ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿಯೊಂದು ಶಾಲೆಯು ಮಿಷನ್ ಲೈಫ್ 2.0 ಪೋರ್ಟಲ್ನಲ್ಲಿ ಶಾಲೆಯನ್ನು ರಿಜಿಸ್ಟ್ರೇಷನ್ ಮಾಡಬೇಕಾಗಿರುತ್ತದೆ. ಮಿಷನ್ ಲೈಫ್ 2.0 ಪೋರ್ಟಲ್ನಲ್ಲಿ ಶಾಲೆಯನ್ನು ರಿಜಿಸ್ಟ್ರೇಷನ್ ಮಾಡುವುದಕ್ಕಾಗಿ ಮುಖ್ಯ ಶಿಕ್ಷಕರು ತಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದರೊಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ ಮಿಷನ್ ಲೈಫ್ ಎಂದು ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸಲ್ಲಿ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಮೊದಲನೇ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಂಟರ್ಫೇಸ್ ಪೇಜ್ನಲ್ಲಿ ಕ್ಲಿಕ್ ಹಿಯರ್ ಟು ಗೋ ಟು ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಲ್ಯಾಂಡಿಂಗ್ ಪೇಜ್ ಕ್ಲಿಕ್ ಮಾಡಿ. ನಂತರ ಬರ್ತಕ್ಕಂಥ ಸ್ಕ್ರೀನ್ನಲ್ಲಿ ಲಾಗಿನ್ ಆರೆಂಜ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಸ್ಕೂಲ್ ಲಾಗಿನ್, ಫ್ಯಾಕಲ್ಟಿ ಲಾಗಿನ್, ಸ್ಟೇಟ್ ಅಡ್ಮಿನ್ ಲಾಗಿನ್ ಅಂತ ಬರ್ತದೆ. ಸ್ಕೂಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ಕೂಲ್ ಲಾಗಿನ್ ಯುಡೈಸ್ ಕೋಡ್ ಬಾಕ್ಸ್ನಲ್ಲಿ ನಿಮ್ಮ ಶಾಲೆ ಯುಡೈಸ್ ಸಂಖ್ಯೆಯನ್ನು ಕೊಟ್ಟು ಕಂಟಿನ್ಯೂ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೆಂಡಿಂಗ್ ಅಂತ ಬರ್ತದೆ. ಸೊ ನೋಡಬಹುದು OTP ಸೆಂಡ್ ಸಕ್ಸಸ್ಫುಲಿ ಟು ನಮ್ಮ ಶಾಲೆಯ ಇಮೇಲ್ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆಯ ಮೊದಲೆರಡು ಅಂಕಿಗಳು ನಮಗೆ ಕಾಣಿಸುತ್ತವೆ. ಅಂದರೆ MHRD ಯುಡೈಸ್ ಪ್ಲಸ್ನ ಸ್ಕೂಲ್ ಪ್ರೊಫೈಲ್ನಲ್ಲಿ ರಿಜಿಸ್ಟರ್ ಅಥವಾ ಎಂಟ್ರಿ ಇರತಕ್ಕಂಥ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರಿಗೆ OTP ಬಂದಿರುತ್ತದೆ. ಈ ಒಂದು OTPಯನ್ನು ಎಂಟರ್ OTP ಬಾಕ್ಸ್ನಲ್ಲಿ ಕೊಡಬೇಕು. ನಂತರ ಇಲ್ಲಿ ಎಂಟರ್ ದ ಕೋಡ್ನಲ್ಲಿ ಇಲ್ಲಿ ಎಡಗಡೆ ಕೊಟ್ಟಿರುವ ಕೋಡನ್ನು ಕೊಟ್ಟು ಸಬ್ಮಿಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. 4 ಅಂಕಿಯ OTP ಇದಾಗಿರುತ್ತದೆ. OTP ಫಿಲ್ ಮಾಡಲು 5 ನಿಮಿಷಗಳ ಕಾಲಾವಕಾಶ ಇರುತ್ತದೆ. ಸೊ ನೋಡಬಹುದು ಲಾಗಿನ್ ಸಕ್ಸಸ್ಫುಲಿ ಎಂದು ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ಸೆಟ್ ಯುವರ್ ಪಾಸ್ವರ್ಡ್ನಲ್ಲಿ ನ್ಯೂ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಸ್ಥಳದಲ್ಲಿ ಪಾಸ್ವರ್ಡ್ ಪಾಲಿಸಿ ಪ್ರಕಾರ ಪಾಸ್ವರ್ಡ್ ಒಂದನ್ನು ಸೆಟ್ ಮಾಡಿಕೊಳ್ಳಿ. ಅಪ್ಡೇಟ್ ಪಾಸ್ವರ್ಡ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು ಪಾಸ್ವರ್ಡ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಎಂದು ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ನಂತರ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ನೋಟಿಫಿಕೇಶನ್ ಸ್ಕ್ರೀನ್ಗೆ ಬರುತ್ತವೆ. ಇಲ್ಲಿ ನೋಡಿ ಡಿಯರ್ ಸ್ಕೂಲ್ ಪ್ಲೀಸ್ ದಿ ಸಬ್ಮಿಟ್ ಫೀಲ್ಡ್ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ನೋಟಿಫಿಕೇಶನ್ ಹಿಯರ್ ಅಂತ ಇರ್ತದೆ. ಕೆಳಗಡೆ ಇಲ್ಲಿ ಅಪ್ಲೋಡ್ ಇಮೇಜ್ ಆರ್ PDF ಅಂತ ಇದೆ. ಚೂಸ್ ಫೈಲ್, ನೋ ಫೈಲ್ ಚೂಸನ್, ಪ್ರಿವ್ಯೂ ಅಂತ ಆಯ್ಕೆಗಳಿವೆ. ಡೌನ್ಲೋಡ್ ವರ್ಡ್ ಫೈಲ್ ಅಂತ ಏನು ಗ್ರೀನ್ ಕಲರ್ ಅಕ್ಷರಗಳಿವೆ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಡೌನ್ಲೋಡ್ ಕೇಳ್ತೀವಿ, ಓಕೆ ಕೊಡಿ. ಸೊ ಈಗ ಡೌನ್ಲೋಡ್ ಮಾಡಿಕೊಂಡಿರ್ತಕ್ಕಂಥ ಫೈಲನ್ನು ಓಪನ್ ಮಾಡಿ. ಇದು ವರ್ಡ್ ಫೈಲ್ ಇದೆ. ಸೊ ನೋಡಬಹುದು ಇಲ್ಲಿ ಕಾಣ್ತಕ್ಕಂಥ ಒಂದು ವರ್ಡ್ ಫೈಲನ್ನು ನಾವು ಫಿಲ್ ಮಾಡಬೇಕು ಮತ್ತು ಇದಕ್ಕೆ ಮುಖ್ಯೋಪಾಧ್ಯಾಯರು ಮತ್ತು ಈ ಒಂದು ಇಕೋ ಕ್ಲಬ್ನ ಜವಾಬ್ದಾರಿ ಶಿಕ್ಷಕರು, ಇನ್ಚಾರ್ಜ್ ಶಿಕ್ಷಕರು ಇದಕ್ಕೆ ಸಹಿ ಮಾಡಬೇಕು. ಇದನ್ನು ಫಿಲ್ ಮಾಡತಕ್ಕಂಥ ವಿಧಾನ ಮೊದಲಿಗೆ ಇಲ್ಲಿ ದಿ ಸ್ಟೂಡೆಂಟ್ಸ್ ಆಫ್ನಲ್ಲಿ ಇಲ್ಲಿ ನಿಮ್ಮ ಶಾಲೆ ಹೆಸರನ್ನು ಫಿಲ್ ಮಾಡಿ. ನಂತರ ದಿ ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಈಸ್ ಹೆಡೆಡ್ ಬೈ ಇಲ್ಲಿ ಸ್ಕೂಲ್ ಪ್ರಿನ್ಸಿಪಾಲ್ ಅಥವಾ ಶಾಲಾ ಮುಖ್ಯೋಪಾಧ್ಯಾಯರ ಹೆಸರನ್ನು ಫಿಲ್ ಮಾಡಿ. ನಂತರ ದಿ ಟೀಚರ್ ಇನ್ಚಾರ್ಜ್ ಈಸ್ ಇಲ್ಲಿ ಶಾಲೆ ಇನ್ನೊಬ್ಬ ಶಿಕ್ಷಕರ ಹೆಸರನ್ನು ಇಲ್ಲಿ ಕೊಡಬೇಕು, ನೇಮ್ ಆಫ್ ದಿ PGT ಆರ್ TGT ಟೀಚರ್ನಲ್ಲಿ. ನಂತರ ದಿ ಇಕೋ ಕ್ಲಬ್ ಮಿಷನ್ ಕಂಪ್ರೈಸೈಸಸ್ ದಿ ಫಾಲೋವಿಂಗ್ ಮೆಂಬರ್ಸ್ ಟು ಫ್ರಮ್ ಈಚ್ ಗ್ರೇಡ್ ಅಂತ ಇದೆ. ಅಂದರೆ ಶಾಲೆಯಲ್ಲಿರುವ ತರಗತಿಯಲ್ಲಿನ ಪ್ರತಿಯೊಂದು ತರಗತಿಯಿಂದ 2 ವಿದ್ಯಾರ್ಥಿಗಳ ಹೆಸರನ್ನು ಇಲ್ಲಿ ಬರಿಬೇಕಾಗ್ತದೆ. ಏಕೆಂದರೆ ಪ್ರತಿ ತರಗತಿಯಿಂದ 2 ವಿದ್ಯಾರ್ಥಿಗಳು ಇಕೋ ಕ್ಲಬ್ನ ಸದಸ್ಯರಾಗಿರುತ್ತಾರೆ. ಕೆಳಗಡೆಗೆ ಇಲ್ಲಿ ಸಿಗ್ನೇಚರ್ನಲ್ಲಿ ಇಕೋ ಪ್ರೆಸಿಡೆಂಟ್ ಆರ್ HM ಇಲ್ಲಿ ಮುಖ್ಯೋಪಾಧ್ಯಾಯರು ತಮ್ಮ ಸಹಿ ಮಾಡಿ ಮೊಹರನ್ನು ಹಾಕಬೇಕು. ಟೀಚರ್ ಇನ್ಚಾರ್ಜ್ ಇದ್ದಂಥವರು ಇಲ್ಲಿ ಟೀಚರ್ ಇನ್ಚಾರ್ಜ್ ಯಾರಿದ್ದಾರೆ ಅವರು ಸಹಿಯನ್ನು ಮಾಡಬೇಕು. ನಂತರ ಇದನ್ನು ನಾವು ಅಪ್ಲೋಡ್ ಮಾಡಬೇಕು. ಇಕೋ ಕ್ಲಬ್ ಫಾರ್ಮೇಷನ್ ನೋಟಿಫಿಕೇಶನನ್ನು ಫಿಲ್ ಮಾಡಿ ರೆಡಿ ಮಾಡಿ ಇಟ್ಟುಕೊಂಡ ಮೇಲೆ ಇದನ್ನು ಅಪ್ಲೋಡ್ ಮಾಡಲು ಇಲ್ಲಿ ಚೂಸ್ ಫೈಲ್ ಮೇಲೆ
ಕ್ಲಿಕ್ಕನ್ನು ಮಾಡಿ. ಸೊ ನೋಡಿ, ಈಗ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ಫೈಲ್ ಮ್ಯಾನೇಜರ್ ಓಪನ್ ಆಗ್ತದೆ. ಫೈಲ್ ಮ್ಯಾನೇಜರ್ನಿಂದ ನೀವು ಈ ಒಂದು ಇಕೋ ಕ್ಲಬ್ ಫಾರ್ಮೇಷನ್ ಮಾಡಬೇಕಾಗಿರ್ತಕ್ಕಂಥ ನೋಟಿಫಿಕೇಶನನ್ನು ಏನು ಸೇವ್ ಮಾಡ್ಕೊಂಡಿದ್ರಿ ಅದನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ. ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ಪ್ರಿವ್ಯೂ ಪೇಜ್ ಮೇಲೆ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೋಡ್ ಮಾಡಿರ್ತಕ್ಕಂತಹ ಫೈಲನ್ನು ನೋಡಬಹುದಾಗಿರುತ್ತದೆ. ನಂತರ ಇಲ್ಲಿ ಡಿಲೀಟ್ ಅಂತಕ್ಕಂಥ ರೆಡ್ ಕಲರ್ ಬಟನ್ ಇದೆ. ಬೈ ಮಿಸ್ಟೇಕ್ ಆಗಿ ನೀವು ಮತ್ತೊಂದು PDF ಫೈಲ್ ಅಥವಾ ಇಕೋ ಕ್ಲಬ್ ನೋಟಿಫಿಕೇಶನ್ ಫಾರ್ಮನ್ನು ಅಪ್ಲೋಡ್ ಮಾಡೋರು ಇದ್ದರೆ ಡಿಲೀಟ್ ಮಾಡಿದರೆ ಈಗ ಈ ಮುಂಚೆ ಅಪ್ಲೋಡ್ ಮಾಡಿರ್ತಕ್ಕಂಥ ಫೈಲ್ ಡಿಲೀಟ್ ಆಗ್ತದೆ, ಮತ್ತೆ ಹೊಸ ಫೈಲನ್ನು ಅಪ್ಲೋಡ್ ಮಾಡ್ಬೋದಾಗಿರುತ್ತದೆ. ಕೆಳಗಡೆ ಇಲ್ಲಿ ಸಬ್ಮಿಟ್ ಅಂತಕ್ಕಂಥ ಗ್ರೀನ್ ಕಲರ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಮತ್ತು ನೀವು ಅಪ್ಲೋಡ್ ಮಾಡತಕ್ಕಂಥ ಒಂದು ಫೈಲ್ ಅದು ಇಮೇಜ್ ಆಗಿರ್ಬೋದು ಅಥವಾ PDF ಆಗಿರ್ಬೋದು, ಯಾವುದಾದ್ರೂ ಒಂದನ್ನು ನೀವು ಅಪ್ಲೋಡ್ ಮಾಡಬಹುದಾಗಿರುತ್ತದೆ. ಸೊ ನೋಡ್ಬೋದು, ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ. ನಂತರ ನಾವು ಡ್ಯಾಶ್ ಬೋರ್ಡ್ ಸ್ಕ್ರೀನ್ಗೆ ರೀಡೈರೆಕ್ಟ್ ಆಗ್ತೇವೆ. ಇಲ್ಲಿ ನಮ್ಮ ಸ್ಕೂಲ್ ನೇಮ್ ಮತ್ತು ನಮ್ಮ ಸ್ಟೇಟ್ ಮತ್ತು ಡಿಸ್ಟಿಕ್ ಮತ್ತು ಯುಡೈಸ್ ಸಂಖ್ಯೆಯನ್ನು ನೋಡಬಹುದಾಗಿರುತ್ತದೆ. ಮತ್ತು ಇಲ್ಲಿ ಏನು ಮಾಡಬೇಕಾಗ್ತದೆ, ಕ್ರಿಯೇಟ್ ಇವೆಂಟ್ ಇಕೋ ಕ್ಲಬ್ ಚಟುವಟಿಕೆಗಳ ಒಂದು ಮಾಹಿತಿಯನ್ನು ನಾವು ಫಿಲ್ ಮಾಡಬೇಕಾಗ್ತದೆ. ಇಕೋ ಕ್ಲಬ್ಗೆ ಸಂಬಂಧಿಸಿದಂತೆ ಕ್ರಿಯೇಟ್ ಇವೆಂಟ್ಗಳಿಗೆ ಸಂಬಂಧಿಸಿದಂತೆ ಮರಗಳಿಗೆ QR ಕೋಡ್ ರಚನೆ ಮಾಡ್ತಕ್ಕಂತಹ ವಿಡಿಯೋ ಈಗಾಗಲೇ ನಮ್ಮ ಚಾನಲ್ನಲ್ಲಿದೆ. ಆ ವಿಡಿಯೋದೊಂದು ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇವೆ. ಇದರ ಜೊತೆಗೆ ಏಕ್ ಪೇಡ್ ಮಾ ಕೆ ನಾಮ್ ಕಾರ್ಯಕ್ರಮದ ವಿದ್ಯಾರ್ಥಿಗಳು ತಾಯಿಯೊಂದಿಗೆ ಸಸಿ ನೆಡುತ್ತಿರುವಂತಹ ಫೋಟೋವನ್ನು ಅಪ್ಲೋಡ್ ಮಾಡ್ತಕ್ಕಂತಹ ವಿಧಾನದ ವಿಡಿಯೋ ಕೂಡ ನಮ್ಮ ಚಾನಲ್ನಲ್ಲಿದೆ. ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ ವಿಡಿಯೋದ ಲಿಂಕನ್ನು ಕೂಡ ಕೊಟ್ಟಿರುತ್ತೇವೆ. ತಾವು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋನ ನೋಡಬಹುದಾಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.